ನಮಸ್ಕಾರ, ನನ್ನ ಹೆಸರು ನರೇಂದ್ರ ಅಂತ. SIP ಸಂಸ್ಥೆಯ ರಾಜ್ಯ ಮುಖ್ಯಸ್ಥ ನಾನು. ಇವತ್ತು 87 ಕೇಂದ್ರಗಳು ಕರ್ನಾಟಕದಾದ್ಯಂತ ಬಂದಿದ್ದಾರೆ. ಅದರಲ್ಲಿ 4100 ಜನ ಮಕ್ಕಳು ಇವತ್ತಿನ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಮಕ್ಕಳು ಇವತ್ತು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಬಕಸ್, ವಿಷುವಲ್ ಅರ್ಥಮೆಟಿಕ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಈ ಥರದ್ದೆಲ್ಲ ಸಮ್ಸ್ ಮಾಡಿಬಿಟ್ಟು ಸುಮಾರು ಒಂದು 250 ಲೆಕ್ಕಗಳನ್ನ 11 ನಿಮಿಷದಲ್ಲಿ ಮುಗಿಸೋಕ್ಕೆ ನೋಡ್ತಾರೆ. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಆತ್ಮವಿಶ್ವಾಸ ಚೆನ್ನಾಗಾಗುತ್ತೆ, ಅವರ ಏಕಾಗ್ರತೆ ಚೆನ್ನಾಗಾಗುತ್ತೆ. ಮತ್ತು ನಮ್ಮ ಕೇಂದ್ರಗಳಲ್ಲಿ ಅವರಿಗೆ ನಾವು ತರಬೇತಿ ಕೊಡೋದ್ರಿಂದ ಅವ್ರು ಕೇಳಿಸ್ಕೊಳ್ಳೋಕೆ ಚೆನ್ನಾಗಾಗುತ್ತೆ. ಕೇಳಿಸ್ಕೊಳ್ಳೋದನ್ನು ಚೆನ್ನಾಗಾಯಿತು ಮಕ್ಕಳಲ್ಲಿ ಅಂತ ಹೇಳಿದ್ರೆ, ಅವರು ಟೀಚರ್ ಯಾವುದೇ ಪಾಠ ಮಾಡ್ತಿದ್ರು ತುಂಬ ಚೆನ್ನಾಗಿ ಕೇಳಿಸ್ಕೊಳ್ತಾರೆ. ಆ ಥರ ಆದಾಗ ಮನೆಗೆ ಬಂದಾಗ ಯಾವುದೇ ಹೋಮ್ವರ್ಕ್ ಇರಲಿ ಅದನ್ನು ತುಂಬ ಚೆನ್ನಾಗಿ ಮಾಡಲಿಕ್ಕೆ ಅವರಿಗೆ ಸಹಾಯ ಆಗುತ್ತೆ. ನಮ್ಮಲ್ಲಿ ಕಲಿತಂಥ ಮಕ್ಕಳು ನಾವು ನೋಡ್ತಾ ಇದ್ದೀವಿ, ಕೆಲವೇ ವರ್ಷದಲ್ಲಿ ಅಂದರೆ 1.5 ವರ್ಷದಲ್ಲೇ ಅವರು 5 ಪಟ್ಟು ಉತ್ತಮರಾಗ್ತಾರೆ. ಮತ್ತು 3 ರಿಂದ 3.5 ವರ್ಷಕ್ಕೆ ಏನು ತರಬೇತಿ ಮುಗಿಯುತ್ತೋ ಆ ಸಮಯದಲ್ಲಿ ಮಕ್ಕಳು ಎಷ್ಟು ಒಂದು ಕ್ಷಮತೆಯನ್ನು ಬೆಳೆಸ್ಕೊಳ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಟ್ಯೂಷನ್ ಅನ್ನೋ ಅಗತ್ಯ ಕೂಡ ಇರೋದಿಲ್ಲ. ಅದು 10th ಇರಲಿ 12th ಹೋಗಲಿ ಎಲ್ಲೇ ಹೋಗಲಿ, ಮಕ್ಕಳು ಟ್ಯೂಷನ್ ಅನ್ನೋ ಅಗತ್ಯ ಕೂಡ ಇರೋದಿಲ್ಲ. ಅಷ್ಟು ಚೆನ್ನಾಗಿ ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಕೇಂದ್ರಗಳಲ್ಲಿ ನಮ್ಮ ಟೀಚರ್ಸು ಮತ್ತು ನಮ್ಮ ಕೇಂದ್ರ ನಡೆಸುವಂಥವ್ರು ಎಲ್ಲರೂ ಕಾರಣನೇ, ಆಯಿತಾ. ಸೊ ಅದೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ SIP ಅಬ್ಯಾಕಸ್ ಪ್ರೋಗ್ರಾಮ್ ಮಕ್ಕಳಿಗೆ ವರದಾನ ಇದ್ದಂಗೆ. ಕಾರಣ ಏನಂದರೆ, ನಾವು ಅಕಾಡೆಮಿಕ್ಸ್ ಕಲಿಯೋದು ಕಲಿಕಾ ಸಾಮರ್ಥ್ಯ ಹೆಚ್ಚಳ ಆಗೋ ಉದ್ದೇಶದಿಂದ ನಾವು ಸ್ಕೂಲು ಇದು ಅಕಾಡೆಮಿಕ್ಸ್ ಅಂತ ಕಲಿಸ್ಕೊಡ್ತೀವಿ. ಆದರೆ ಇಂತಹ ಟ್ರೈನಿಂಗನ್ನು ಚಿಕ್ಕ ವಯಸ್ಸಿನಲ್ಲೇ ಪ್ರಾಬಬ್ಲಿ ಸ್ಟ್ಯಾಂಡರ್ಡ್ 1 ಕೊಡೋದ್ರಿಂದ ಏನಾಗುತ್ತೆ, ಮಕ್ಕಳಲ್ಲಿ ಕೌಶಲ್ಯಗಳ ಬೆಳವಣಿಗೆ ಆಗುತ್ತೆ. ಈ ಕೌಶಲ್ಯಗಳು ಬೆಳೆದಂತೆ ಏಕಾಗ್ರತೆ ಆಗಿರ್ಬೋದು, ಗ್ರಹಿಸುವ ಶಕ್ತಿ ಆಗಿರ್ಬೋದು, ಮೆಮರಿ ಇಂಪ್ರೂವ್ಮೆಂಟ್ ಆಗಿರಬಹುದು, ಸೊ ಸ್ಪೀಡ್ ಹೆಚ್ಚಳ ಮಾಡುವಂತಹ ವೇಗ ಆಗಿರಬಹುದು, ಸೊ ಗ್ರಹಿಸುವಂಥ ಶಕ್ತಿ ಆಗಿರಬಹುದು, ಸೊ ಮತ್ತು ತಾಳ್ಮೆ ಆಗಿರ್ಬೋದು, ಮಕ್ಕಳಲ್ಲಿ ಪೂರ್ತಿ ಕೇಳಿಸ್ಕೊಳ್ಳುವಂಥ ತಾಳ್ಮೆ ಇದೆಲ್ಲ ಜಾಸ್ತಿ ಆದಾಗ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಇದು ಅಕಾಡೆಮಿಕಲಿ ಇಂಪ್ರೂವ್ಮೆಂಟ್ ಬರುತ್ತೆ. ಓವರಾಲ್ ಕಲಿಕಾ ಸಾಮರ್ಥ್ಯ ಮಕ್ಕಳಲ್ಲಿ ಬೆಳವಣಿಗೆ ಆಗುತ್ತೆ. ಆ್ಯಸ್ ಅ ಪೇರೆಂಟ್ ನಾವು ಇಚ್ಛಿಸೋದು ಇದೇನೆ. ಕೆಲವ್ರಿಗೆ ಅಂತಾರೆ ಅಬ್ಯಾಕಸ್ ಅನ್ನೋದ್ರಿಂದ ಗಣಿತ ವಿಷಯದಲ್ಲಿ ಮಾತ್ರ ಪ್ರಾಬಲ್ಯತೆನ ಹೊಂದುತ್ತಾರೆ ಅಂತ. ಖಂಡಿತವಾಗ್ಲೂ ಇದು ಗಣಿತದಲ್ಲಿ ಸೂಪರ್ ಫಾಸ್ಟ್ ಆಗ್ತಾರೆ, ಅನುಮಾನನೇ ಇಲ್ಲ. ಆದರೆ ಅದ್ರ ಜೊತೆಗೆ ಏನೇ ಕೌಶಲ್ಯಗಳಾಗಿರ್ಬೋದು, ಸ್ವಿಮ್ಮಿಂಗ್ ಆಗಿರ್ಬೋದು, ಡ್ಯಾನ್ಸಿಂಗ್ ಆಗಿರ್ಬೋದು, ಸೊ ಅಲ್ಲಿ ಮಕ್ಕಳಲ್ಲಿ ಗ್ರಹಿಕಾ ಶಕ್ತಿ ಜಾಸ್ತಿ ಆದಾಗ ಏನು ಮಾಡ್ತಾರೆ, ಟೀಚರ್ಸ್ ಹೇಗೆ ತೋರಿಸ್ತಾರೆ ಅದನ್ನು ಗ್ರಹಿಸ್ತಾರೆ. ನೀಟಾಗಿ ಅಬ್ಸರ್ವೇಷನ್ ಸ್ಕಿಲ್ ಬರುತ್ತೆ, ಲಿಸನಿಂಗ್ ಸ್ಕಿಲ್ ಡೆವಲಪ್ ಆಗುತ್ತೆ. ಒಟ್ಟಾರೆಯಾಗಿ ಆಲ್ರೌಂಡ್ ಡೆವಲಪ್ಮೆಂಟ್ ನಿಮ್ಮ ಮಕ್ಕಳಲ್ಲಿ ಕಾಣಬೇಕಾದ್ರೆ ಇಂತಹ ಒಂದು ಪ್ಲ್ಯಾಟ್ಫಾರ್ಮ್ SIP ಸಂಸ್ಥೆ ಏನು ಕೊಡ್ತಿದೆ, ಇಂತಹ ಒಂದು ಪ್ಲ್ಯಾಟ್ಫಾರ್ಮ್ ಖಂಡಿತವಾಗ್ಲೂ ಮಕ್ಕಳಿಗೆ ಅಗತ್ಯ ಅನ್ನೋದು. ಇಷ್ಟು ವರ್ಷಗಳು ಇದರಲ್ಲಿ ತರಬೇತಿ ಕೊಡುವ ನನ್ನ SIP ಅಬ್ಯಾಕಸ್ ಅನ್ನೋ ಸಂಸ್ಥೆ ಈಗ 22 ವರ್ಷದಿಂದ ಈ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನೋದನ್ನು ನಡ್ಸ್ಕೊಂಡು ಬರ್ತಾ ಇದೆ. ಈಗ ಆಲ್ರೆಡಿ ನನ್ನ ಫ್ರೆಂಡ್ ಹೇಳ್ದಂಗೆ ಬರೀ ಗಣಿಕಾ ಶಕ್ತಿ ಅಲ್ಲ, ಬರೀ ಮ್ಯಾಥಮೆಟಿಕ್ಸ್ ಅಂತ ಇಲ್ಲ, ಲಾಟ್ ಆಫ್ ಸ್ಕಿಲ್ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಬ್ರೈನ್ ಜಿಮ್ ಎಕ್ಸಸೈಸಸ್ ಅಂತ ಹೇಳ್ತೀವಿ. ಇದರಿಂದ ಕಾನ್ಸಂಟ್ರೇಷನ್, ರಿಟೆನ್ಷನ್, ರೀಕಾಲ್, ಗ್ರಾಸ್ಪಿಂಗ್ ಸ್ಕಿಲ್ಸ್, ರೀಡಿಂಗ್ ಸ್ಕಿಲ್ಸ್, ರೈಟಿಂಗ್ ಸ್ಕಿಲ್ಸ್ ಎಲ್ಲದರಲ್ಲೂ ಇಂಪ್ರೂವ್ ಆಗ್ತಾರೆ. ಸೊ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಪ್ರೋಗ್ರಾಮ್ ಅಂತಲೇ ಹೇಳ್ತೀನಿ ನಾನು. ಬರೀ ಮ್ಯಾಚ್ ಪ್ರೋಗ್ರಾಮ್ ಅಲ್ಲ ಇದು. ಈ ಪ್ರೋಗ್ರಾಮ್ ಕಲಿಯೋದ್ರಿಂದ ಬೇರೆ ಸ್ಕಿಲ್ಸ್ ಇಂಪ್ರೂವ್ ಆಗೋದ್ರಿಂದ ಬೇರೆ ಸ್ಪೋರ್ಟ್ಸಲ್ಲಿರ್ಬೋದು, ಹಾಬಿ ಕ್ಲಾಸಸ್ಸಲ್ಲಿರ್ಬೋದು, ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಅವರು ಸೂಪರಾಗಿ ಬಿಹೇವ್ ಮಾಡ್ತಾರೆ ಅನ್ನೋದಕ್ಕೆ ನಾನು ಒಂದು ತಾಯಿಯಾಗಿಯೂ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ನನ್ನ ಮಗನಲ್ಲಿ ನೋಡಿದ್ದೀನಿ. ಅದೇ ಥರ ಎಷ್ಟೋ ಜನ ಇಲ್ಲಿವರೆಗೂ ಸುಮಾರು ನಾನೇ ಒಂದು 10,000 ಮಕ್ಕಳವರೆಗೂ ಟ್ರೈನ್ ಮಾಡಿದ್ದೀನಿ. ಸೊ ಎಷ್ಟೋ ಮಕ್ಕಳಲ್ಲಿ ಈ ಅಬ್ಸರ್ವೇಷನ್ ಕಂಡಿದೆ, ಎಷ್ಟೋ ಪೇರೆಂಟ್ಸ್ ಈ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಸೊ SIP ಅಬ್ಯಾಕಸ್ ಅನ್ನೋದು ಬರೀ ಮ್ಯಾಥಮೆಟಿಕ್ಸ್ ಪ್ರೋಗ್ರಾಮ್ ಅಲ್ಲ, ಇಟ್ಸ್ ಓವರ್ ಆಲ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್.